ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ವಿಷಯ ಏನಪ್ಪಾ ಅಂತಂದ್ರೆ ಬಹಳಷ್ಟು ಹುಡುಗರು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಏನಪ್ಪಾ ಅಂತಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಫಾರ್ KCET ಸ್ಟೂಡೆಂಟ್ಸ್ ಅಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ ಅಂತಂದು ಏನಪ್ಪಾ ಆಗ್ತಿದೆ ಅಂತಂದ್ರೆ, ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನೀಟ್ ಸ್ಟೂಡೆಂಟ್ಸ್ ಏನು ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಏನಿತ್ತು ಅಂತಂದ್ರೆ ಅದನ್ನ ಎಕ್ಸ್ಟೆಂಡೆಡ್ ಆಗಿಬಿಟ್ಟು 27ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಇದ್ರ ತಕ್ಕಂಗೆ ಕೆಲವೊಂದಿಷ್ಟು ಹುಡುಗರು ಕೇಳಿದ್ರು, ನಾಳೆ 25ನೇ ತಾರೀಕಿದೆ, ನಾಳೆ 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತಂದು ನೋಟಿಫಿಕೇಶನ್ ಅಂತೂ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಇದು. ಓಕೆ, ಯಾಕಂದ್ರೆ ಇಷ್ಟು ದಿನ ವೇಟ್ ಕೂಡ ಮಾಡ್ತಿದ್ರ, ಈ ರೀತಿ ಎಕ್ಸ್ಟೆಂಡೆಡ್ ಆಗ್ತಾನೆ ಬಂದಿದೆ. ಬಟ್ ಡೇಟ್ ಮಾತ್ರ ಯಾರು ಕೂಡ ಮರೆಯಲ್ಲ. ಓಕೆ, 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಫಾರ್ KCET ಅಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ಗೆ, ಅಂಡ್ 1ನೇ ತಾರೀಕು ಏನಪ್ಪಾ ಅಂತಂದ್ರೆ ರಿಯಲ್ ಅಲಾಟ್ಮೆಂಟ್ ಅಂತಂದು ಹೇಳಿದ್ರು. ಅಂಡ್ ಅದೇ ರೀತಿಯಾಗಿ ಇಲ್ಲಿ ಅವ್ರ ನೋಟಿಫಿಕೇಶನ್ ಕೂಡ ನಿನ್ನೆ ಬಿಡ್ತಾರೆ. ಅಂದ್ರೆ ಟೈಮಿಂಗ್ ಎಕ್ಸ್ಟೆಂಡೆಡ್ ಆಗೋ ಬಗ್ಗೆ ಅದ್ರ ತಕ್ಕನಾಗೆ ನೋಡೋದಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಷಯ ಗಮನಿಸಬೇಕು. ಇದು ಮೂರ್ ಪಾಯಿಂಟ್ಸ್ ಏನಿದೆ ನೋಡ್ರಿ, ಇದು ಇಂಪಾರ್ಟೆಂಟ್, ಓದ್ತೀನೊಮ್ಮೆ. ಓಕೆ, ಕೆಲವು ಹೈಯೆಸ್ಟ್ ಕಾಲೇಜುಗಳು ಸೀಟ್ ಮ್ಯಾಟ್ರಿಕ್ಸ್ ಸೇರ್ಪಡೆ ಆಗಿರೋದ್ರಿಂದ ಮೊದಲನೇ ಸುತ್ತಿನ UG ನೀಟ್ 2024 ಸೀಟು ಹಂಚಿಕೆಯ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಲು ದಿನಾಂಕ 22/8/2024 ಸಂಜೆ 5ರವರೆಗೂ ವಿಸ್ತರಿಸಲಾಗಿದೆ ಅಂತ. ಓಕೆ, 22/8/2024 ಸಂಜೆ 5 ಗಂಟೆವರೆಗೂ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಬಟ್ ಅದು ಕೂಡ ಸಾಲಲ್ಲ ಹುಡುಗರಿಗೆ. ಸೊ ಹಂಗಾಗ್ಬಿಟ್ಟು 23 ಅಂತಂದ್ರೆ ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಅದಾದ ನಂತರ ಏನಪ್ಪಾ ಅಂದ್ರೆ ಇದು 3ನೇದು ಆಪ್ಷನ್ ಇದೆ ನೋಡ್ರಿ, ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನು ತೆರೆದಿಡಲಾಗುವುದು. ಅಭ್ಯರ್ಥಿಗಳು ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದನ್ನು ಮುಂದುವರಿಸಬಹುದು. ದಿನಾಂಕ 22/8/2024 ಸಂಜೆ 5ರ ನಂತರ ದಾಖಲಿಸುವ ಇಚ್ಛೆ ಆಯ್ಕೆಗಳನ್ನು UGCET ಅಂಡ್ UG ನೀಟ್ 2024 ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದು ಅಂತ ಇದೆ. ಸರಿ, ಇದನ್ನ ನೋಡಿ ನಿಮ್ಗೆ ಏನ್ ಗಮನಿಸ್ತಿದಾರ ಅಂತಂದ್ರೆ, ಈಗ 22 ಅಂತ ಕೊಟ್ಟಿದ್ರು, ಬಟ್ ಡೇಟ್ 1 ದಿನ ಎಕ್ಸ್ಟೆಂಡೆಡ್ ಮಾಡ್ಬಿಟ್ಟು 23 ಆಗಿತ್ತು. ಓಕೆ, 23/8/2024 ಏನಾಯ್ತು ಅಂತಂದ್ರೆ ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಏನಾಯ್ತು ಅಂತಂದ್ರೆ 25ನೇ ತಾರೀಕು ರಿಯಲ್ ಅಲಾಟ್ಮೆಂಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಆಗಿ ಏನಪ್ಪಾ ಅಂದ್ರೆ ಆಫ್ಟರ್ 5 PM ಅಂದ್ರೆ 22 ಇದ್ದು 23 ಆಗಿತ್ತಲ್ವಾ, 5 ಗಂಟೆ ನಂತರ ಮಾಡುವಂತ ಆಪ್ಷನ್ ಎಂಟ್ರಿ ಯಾವುದೇ ಆಗ್ಲಿ ಅದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಏನಪ್ಪಾ ಅಂತಂದ್ರೆ ಅದು ಟ್ಯಾಲಿ ಆಗುತ್ತೆ. ಸೊ ಇಲ್ಲಿ ಹೇಳಿರ್ತಕ್ಕಂಥದ್ದು ನಾಳೆ ಆಲ್ಮೋಸ್ಟ್ 90% ನಿಮ್ಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರೋ ಸಾಧ್ಯತೆ ಜಾಸ್ತಿ ಅದ. ಓಕೆ, ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಆಕ್ಚುಲಿ ಏನಪ್ಪಾ ಅಂತಂದ್ರೆ 27ರವರೆಗೂ ಆಪ್ಷನ್ ಎಂಟ್ರಿ ಹೋಯ್ತು. ಸಡನ್ ಆಗಿ ಏನು ಕೂಡ ನೋಟಿಫಿಕೇಶನ್ ಬಿಡದಾಗ ಏನಪ್ಪಾ ಆಯ್ತು ಅಂದ್ರೆ ಮುಂದಕ್ಕಾಯ್ತು. ಬಟ್ ಇಲ್ಲಿ ಒಂದು ನೋಟಿಫಿಕೇಶನ್ ಪ್ರಕಾರ ಏನಾಗುತ್ತಂದ್ರೆ ಆಫ್ಟರ್ 22/8/2024 5 PM ಅಂತ ಏನು ಕಾಣಿಸಿದೆ ಅದರ ನಂತರ ಮಾಡುವ ಆಪ್ಷನ್ ಎಂಟ್ರಿ ಏನ್ ಮಾಡ್ತಾರ ಅಂತಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಗೆ ಕನ್ಸಿಡರ್ ಮಾಡ್ಕೊಂತಾರೆ. ಅಲ್ಲಿವರೆಗೂ ಮಾಡತಕ್ಕಂಥದ್ದು ಆಪ್ಷನ್ ಎಂಟ್ರಿ ಏನಿದೆಯೋ ಅದು ನಿಮ್ಮ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಫಾರ್ KCET ಸ್ಟೂಡೆಂಟ್ಸ್ ಅಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಫಾರ್ ನೀಟ್ ಸ್ಟೂಡೆಂಟ್ ಗೆ ಆಗಿರುತ್ತೆ ಅಂತ ಹೇಳಿದಾರ. ಸರಿ, ನೋಡೋಣ ನಾಳೆ ಎಷ್ಟರ ಮಟ್ಟಿಗೆ ಬಿಡ್ತಾರೋ ಬಿಡಲ್ವೋ, ನಾಳೆ ಬಿಟ್ಮೇಲೆ ತಾನೇ ಗೊತ್ತಾಗೋದು. ಸರಿ, ನಾಳೆ ಸಾಯಂಕಾಲ ಅಂತ ಹೇಳಿದಾರ. ನೋಡೋಣ, ನಾಳೆ ನಿಮ್ಗೆ ಗೊತ್ತಿದೆ ನಾಳೆ ಸಾಯಂಕಾಲ ಅಂತ ಅಂದಾರ ಅಂತಂದ್ರೆ ಯಾವಾಗ ಬೇಕಾದ್ರೂ ಬಿಡಬಹುದು. KCET ಯಾವಾಗ ಬೇಕಾದ್ರೂ ನೀಟ್ ಸ್ಟೂಡೆಂಟ್ಸ್ಗೆ KCET ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ಯಾವ ಟೈಮಿಗೆ ಆದ್ರೂ ಬರಬಹುದು ನಾಳೆ ಅಂತಂದ್ರೆ ಡೇಟ್ ಟೈಮಿಂಗ್ ಕೊಟ್ಟಿರ್ತಾರೆ. ಬಟ್ ಅದ್ರ ತಕ್ಕನಂಗೆ ನಡೆಸ್ತಾರೋ ಕೇದವ್ರು ಅಂತ ನಿಮಗೆ ಗೊತ್ತಿದೆ ಅನ್ಕೊಂಡಿರ್ತೀನಿ. ನಾಳೆ ಇನ್ ಕೇಸ್ ಸರ್ವರ್ ಡೌನ್ ಆಗಿ ಇನ್ ಕೇಸ್ ಬಿಡದೆ ಹೋದ್ರು ಕೂಡ ಬೇಜಾರಾಗಬೇಡಿ. 26ನೇ ತಾರೀಕು ಆದ್ರೆ ಬರ್ತದ. 26ನೇ ತಾರೀಕು ಬಿಡದೆ ಹೋದ್ರು ಕೂಡ 1-2 ದಿನ ಎಕ್ಸ್ಟೆಂಡೆಡ್ ಆಗ್ಬೋದು. ಆದ್ರೂ ಕೂಡ ಅಷ್ಟೊಂದು ಬೇಡ, ಆರಾಮ್ಸೆ ನಿಮ್ ಪ್ರೊಸೆಸ್ ಒಂದು 1 day 2 days ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಯಾವ್ದೇ ರೀತಿ ನಿಮ್ಗೆ ಮೋಸ ಅಂತ ಆಗಲ್ಲ. ಸರಿನಾ, ಸದ್ಯಕ್ಕೆ ನೋಡೋಣ ನಾಳೆ ರಿಸಲ್ಟ್ ಬರುತ್ತೆ ಅಂತಂದು ನೋಟಿಫಿಕೇಶನ್ ಅಂತೂ ಇದೆ. ಇಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ನೋಡಿದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಆಕ್ಚುಲಿ ಏನಂತಂದ್ರೆ ಒಂದು ಮಾಕ್ ಅಲಾಟ್ಮೆಂಟ್ ಬಿಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬಾರ್ದು. ಅಂತಂದ್ರೆ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಿದ್ರೆ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಬಿಡಬೇಕು. ಬಿಟ್ಟಾಗ ಮತ್ತೆ ನಿಮ್ಗೆ ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡೋಕೆ ಟೈಮ್ ಕೊಡಬೇಕು. ನೋಡೋಣ ಇದು ಏನೇನ್ ಮಾಡತ್ತಾರೋ ಕೇದವರು ಬಿಟ್ಟಾದ್ಮೇಲೆ ನಮಗೂ ಗೊತ್ತಾಗೋದು. ಓಕೆ, ಸದ್ಯದ ಪ್ರಕಾರ ಈ ನೋಟಿಫಿಕೇಶನ್ ಇಲ್ಲಿ ಕಾಣಿಸಿದೆ. ಈ ನೋಟಿಫಿಕೇಶನ್ ಪ್ರಕಾರ ಹೇಳಿರ್ತಕ್ಕಂಥದ್ದು 22/8/2024 ನಂತರ ಮಾಡೋ ಆಪ್ಷನ್ ಎಂಟ್ರಿ ಎಲ್ಲ ಕೂಡ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಗೆ ಟ್ಯಾಲಿ ಆಗುತ್ತದ. ಅಂಡ್ ಅದಕ್ಕಿಂತ ಮಾಡಿರ್ತಕ್ಕಂಥ ಎಲ್ಲ ಆಪ್ಷನ್ ಎಂಟ್ರಿ ಫಸ್ಟ್ ಅಂದ್ರೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಹೋಗುತ್ತೆ ಅಂತ ಹೇಳಿದಾರ. ಆ ಮಾಕ್ ಅಲಾಟ್ಮೆಂಟ್ ಏನಪ್ಪಾ ಆಗಿದೆ ಅಂತಂದ್ರೆ ನಾಳೆ ಬಿಡ್ತೀನಿ ಅಂತ ಒಂದು ನೋಟಿಫಿಕೇಶನ್ ಅಂತೂ ಇದೆ ಶೆಡ್ಯೂಲ್ ಅಲ್ಲಿ. ನಾಳೆ ಬಿಟ್ರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡಿ, ಟೇಕ್ ಕೇರ್, ಬಾಯ್.